ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ರವೀಂದ್ರ ದಾನವಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆತ್ನೋಟ್ನಲ್ಲಿ ಉಲ್ಲೇಖವಾಗಿರುವ ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕು ಅಂತ ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶುಕ್ರವಾರ ಬೆಳಗಾವಿಯ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನಾಕಾರರು ತಮಟೆ ಬಾರಿಸುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿ ಆತ್ಮಹತ್ಯೆಗೆ ಕಾರಣರಾದವರ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಮೃತ ರವೀಂದ್ರ ದಾನವಗೌಡ ಅವರು ಆತ್ಮಹತ್ಯೆಗೆ ಮುನ್ನ ಬರೆದಿದ್ದ ಡೆತ್ನೋಟ್ನಲ್ಲಿ ಡಿವೈಎಸ್ಪಿ ಮುಲ್ಲಾ, ಪಿಎಸ್ಐ ಆನಂದ ಸೇರಿ ಲಕ್ಷ್ಮಣ ಲಕ್ಕಪ್ಪ ಚಂದ್ರಗಿ, ಶಿವಾನಂದ ಸಿದ್ದಪ್ಪ ಚಂದ್ರಗಿ, ವಿಜಯ, ಮಲ್ಲಿಕಾ ಮದ್ರಸಾಬ್, ಸುರೇಶ್ ಬಾಗಪ್ಪ, ಕರೆಪ್ಪ ಮಲ್ಲಪ್ಪ ಹಾಗೂ ಶಂಕರ ಚಂದ್ರಗಿ ಅವರ ಹೆಸರನ್ನ ಉಲ್ಲೇಖಿಸಿರುವುದಾಗಿ ಪ್ರತಿಭಟನಾಕಾರರು ತಿಳಿಸಿದರು. ಡೆತ್ನೋಟ್ನಲ್ಲಿ ಹೆಸರು ಉಲ್ಲೇಖವಾಗಿರುವ ಎಲ್ಲ ವ್ಯಕ್ತಿಗಳ ವಿರುದ್ಧ ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮೃತ ರವೀಂದ್ರ ಅವರ ತಾಯಿ ಬಸವ ಹಾಗೂ ಪತ್ನಿ ಆರತಿ ಭಾಗವಹಿಸಿ ನ್ಯಾಯಕ್ಕಾಗಿ ಮನವಿ ಮಾಡಿದ್ರು. ಪ್ರಕರಣದ ಆರೋಪಿಗಳನ್ನು ಶೀಘ್ರ ಬಂಧಿಸದಿದ್ದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ದಲಿತ ಸಂಘಟನೆಗಳ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಪೊಲೀಸ್ ಇಲಾಖೆ ಮತ್ತು ಸಂಬಂಧಿತ ಅಧಿಕಾರಿಗಳು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಲಾಗಿದೆ. ಅವರೆಲ್ಲ ಏನು ಮನಸ್ಸಿನಾಗ ಇಟ್ಕೊಂಡಿರಿ, ಏನು ಅವ್ರು ಡೆತ್ ನೋಟ್ ಬರ್ದಿಟ್ಟಾರ್ರಿ, ಅದಕ್ಕೊಂದು ನ್ಯಾಯ ಸಿಕ್ತು ಸಾಕು ನಮಗೆ. ಮಿರ್ಜಾ ನಾಯ್ಕ್ ಅನ್ನೋ ಹುಡುಗ್ರಿ, ನಮ್ಮ ರೊಕ್ಕ ನಾವು ಬೇಡಕ್ಕೆ ಹೋದ್ರೆ ಅವ್ರನ್ನ ಬಡದ್ರೆ ನಿನ್ನ ಕೇಸ್ ಮುಗಿದ್ರೆ ಸಾಕಾಗೈತಿ, ನಿನ್ನ ಕುರುಬ್ರು ಎಲ್ಲ ಬಡ್ದಕ್ಕೆ ಹೊಲ್ತಾರು ಅಂದದ್ದು ಅವರು ಭಾಳ ಮನ್ಸಿಗೆ ಮಾಡ್ಕೊಂಡ್ರಿ. ಒಟ್ಟು ಡೆತ್ ನೋಟ್ನಾಗ ಏನು ಬರ್ದೈತಿ ನೋಡ್ರಿ, ಅದಕ್ಕೊಂದು